ಸೊ ಪೊಲೀಸ್ ಸ್ಟೇಷನ್ ಇದೇನಾ? ಯಾಕಮ್ಮ ಇದು ನಿಮಗೆ ಪೊಪ್ ಥರ ಕಾಣಿಸ್ತಿದೆ? ನಿನ್ಗೆ ಗೊತ್ತು ನನ್ನ ಕಷ್ಟ. ಇವಳಿಗಾದ್ರೆ ಬರೀ ಇವಳು ಗಂಡನ ಬಟ್ಟೆ ಹೋಗಿಬೇಕು, ಅದೇ ನನಗೆ ನನ್ನ ಗಂಡನಲ್ದೆ ನಿನ್ನ ಏಯ್ ಸುಮ್ಮನೆ ಏನೀಗ ನಿಂಗೆ ವಾಷಿಂಗ್ ಮಿಷಿನ್ ತಾನೆ? ಅಲ್ಲ ಇವನು ಏನು ಅನ್ಕೊಂಡಿದ್ದಾನೆ? ಮದ್ವೆ ಮಾಡಿ ಹೆಂಡ್ತಿನ ಕರ್ಕೊಂಡು ಬಂದಿರೋದಾ ಅಲ್ಲ ಸರ್ವೆಂಟ್ನ? ನೀವೇನು ಭಾಳ ಸಾಚನ ಹೆಂಗಸ್ರು ಬೇರೆ ಗಂಡಸ್ರ ಜೊತೆ ಅಫೇರ್ ಇಟ್ಕೊಂಡು ಅವ್ನ ಕಣ್ಣಿ ಮಣ್ಣೆ ಇರ್ತೀರ. ದಿನ ನಮ್ಮ ಮನೆಯವ್ರು ಚೆಕ್ ಮಾಡ್ತಾಳೆ ಗೊತ್ತಾ? ಹೊರಗಡೆ ಕುಡಿದ್ರೆ ನೀವು ಬಂದು ಒಳಗಾಗ್ತೀರಾ, ಮನೇಲಿ ಕುಡಿದ್ರೆ ಇವಳು ಆಚೆ ಆಗ್ತಾಳೆ. ಗಂಡಸರು ಎಲ್ಲೋಗ್ ಸಾಯೋಣ ಸರ್ ನಾವು? ಯಾಕೆ ಸಾಯ್ಬ್ರೆ, ನಾಲ್ಗೆ ತುಂಬಾ ಉದ್ದ ಆಗ್ತಿದೆ. ನಾನ್ ಬಾಯ್ ಬಿಟ್ರೆ ನಿಮ್ ಚರಿತ್ರೆ ಎಲ್ಲ ಹೊರಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಇವತ್ತು ಸ್ಟೇಷನ್ ಕಡೆ ಬರ್ತಾ ಇದ್ದೀರಾ ಸರ್? ಗುಡ್ ಮಾರ್ನಿಂಗ್. ಇಲ್ಲ ಇವತ್ತು ಬರೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವೇ ಸ್ಟೇಷನ್ ಹ್ಯಾಂಡಲ್ ಮಾಡ್ಕೊಡ್ಬೇಕು. ಅಯ್ಯೋ ಸರ್, ಇಷ್ಟೊಂದು ದೊಡ್ಡ ಸ್ಟೇಷನ್ ಹೇಗೆ ಸರ್ ಒಬ್ಬನೇ ಹ್ಯಾಂಡಲ್ ಮಾಡೋದು? ರೀ ಏನ್ರಿ ಮಕ್ಕಳ ಥರ ಮಾಡ್ತಾ ಇದ್ದೀರಾ? ಯಾಕೆ ಅಶೋಕ್ ಮತ್ತೆ ಸುಬ್ರಹ್ಮಣ್ಯ ಇಲ್ವಾ? ಸರ್ ಅವರಿಬ್ಬರು ಈ ಮಾಸ್ಕ್ ಫೈನ್ ಹಾಕಕ್ಕೆ ಹೋಗಿದ್ದಾರೆ ಸರ್. ಮತ್ತೆ ಗಣೇಶ್ ಮತ್ತೆ ಅವ್ರು ಈ ಸಿಗರೇಟ್ ಸೇತನ ಗುಡ್ಡೆ ಹಾಕಕ್ಕೆ ಹೋಗಿದ್ದಾರೆ ಸರ್. ಒಳ್ಳೇದಾಯ್ತು ಕೆಲಸ, ದುಡ್ಡು ಮಾಡ್ತಾ ಇದ್ದೀರಿ ಬಿಡಿ. ಸರ್ ಹಂಗಲ್ಲ ಸರ್, ಲಾಸ್ಟ್ ಮಂತ್ ಸ್ಯಾಲ್ರಿ ಆಗಿಲ್ವಲ್ಲ ಸರ್, ಅದಕ್ಕೆ ಸ್ವಲ್ಪ ಖರ್ಚಿಗಿರಲಿ ಅಂತ. ಸ್ವಲ್ಪ ಸ್ಟೇಷನ್ ನೋಡ್ಕೊಳ್ಬಿಡಿ. ಸರಿ ಸರ್, ಸರಿ ಸರ್, ಓಕೆ ಓಕೆ ಸರ್, ಓಕೆ ಸರ್, ಓಕೆ. ಹಲೋ ರೆಸ್ಪೆಕ್ಟೆಡ್ ದಪೇದಾರ್, ಒಂದು ಸೆಕೆಂಡ್ ಬರ್ತೀರಾ ಪ್ಲೀಸ್? ನನ್ನಂದ ಕರಿತೀಯ ನೀನ್ನ? ಏನ ಬಾರ್ಕು ನನ್ನ ಮಗನೇ, ನನ್ನನ್ನೇ ದೆಪ್ಪೆದಾರು ಅಂತ ಕರಿತೀಯ ಏನ? ನನ್ನ ಬಂಧಿಸಿದ ಕಾರಣ? ಓ ಕಾರಣ ಹೇಳ್ಬೇಕಾ? ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಕ್ಕೆ ಪಕ್ಕೆ ಮುರಿದು ಒಳಗಡೆ ಹಾಕಿರೋದು. ಅಂಥದ್ದು ನಾನೇನು ಮಾಡಿದ್ದೀನಿ? ನೀನು ಆಡಿರೋ ಮಾತಿಂದ ಇಬ್ಬರು ಬಾರಲ್ಲಿ ತಲೆ ಹೊಡ್ಕೊಂಡು ಹಾಸ್ಪಿಟ್ಲಿಗೆ ಸೇರಿದ್ದಾರೆ. ನಿನ್ನ ಕಂಪ್ಲೇಂಟ್ ಆಗಿದೆ. ನನ್ನ ಮಗನ ನಿನ್ನ ಹಿಂಗೆ ಹೊರಗಡೆ ಬಿಟ್ರೆ ಕೋಮ್ ಗಲ್ವೇ ಎಬ್ಬಿಸ್ತೀಯ, ಅದಕ್ಕೆ ಒಳಗಡೆ ಹಾಕಿರೋದು. ನನ್ನ ಪಾಡಿಗೆ ನಾನು ಬಾರಲ್ಲಿ ಕುಡಿತಾ ಇದ್ನಾ? ಪಕ್ಕ ಟೇಬಲ್ ಒಬ್ಬ ನಮ್ಮಪ್ಪ ಗ್ರೇಟು ಅಂದ, ಇನ್ನೊಬ್ಬ ನಮ್ಮಪ್ಪನೇ ಗ್ರೇಟು ಅಂದ. ತಪ್ಪು ಕಣ್ರಯ್ಯ, ನಿಮ್ಮಪ್ಪ ಅವರಪ್ಪ ಇಬ್ರು ಒಂದೇ ಅಂದೆ, ಗಲಾಟೆ ಆಗೋಯ್ತು. ಅದೇ ಕಾರಣ ಕಣ ಒಳಗಡೆ ಹಾಕಿರೋದು. ಹೌದು, ಅವರಿಬ್ಬರಪ್ಪ ಒಬ್ನೇ ಅಂತ ನಿನಗೆ ಹೆಂಗೆ ಗೊತ್ತು? ಅದೇನ್ ಮಹಾ ಸಾರ್, ಅವರಪ್ಪ ಮಾತ್ರ ಅಲ್ಲ, ನಿಮ್ಮಪ್ಪ ಅವರಪ್ಪ ಇಬ್ರು ಒಂದೇ. ಬೇವರ್ಸಿ ನನ್ನ ಮಗನೇ, ನಮ್ಮಮ್ಮ ಬಗ್ಗೆನೇ ಮಾತಾಡ್ತೀಯ? ನನ್ನ ಮಗನ ನಿನಗೆ ಸರಿಯಾಗಿ ಮಾಡ್ತೀನಿ ಕಣ. ಇವತ್ತು ರಾತ್ರಿ ಅರಿತೀನಿ ಮಗನೇ ನಿನ್ನ. ಅಯ್ಯೋ, ಅವನ ಹತ್ರ ಮಾತಾಡಿ ತಲೆ ಬಿಸಿ ಮಾಡ್ಕೋಬೇಡಿ. ಬನ್ನಿ ಬಿಸಿ ಬಿಸಿ ಟೀ ಕುಡ್ದು ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡೋಣ. ಸರಿ ನಡಿ. ಈ ನಮ್ಮ ಮಗನಿಗೆ ಪಿಟಿ ಕೇಸ್ ಬೇರೆ ಹಾಕ್ಬೇಕಿತ್ತು. ಸ್ಟೇಷನ್ನಲ್ಲಿ ಕೃಷ್ಣ ಲೀಲೆ. ಕೃಷ್ಣಂ ಒಂದೇ ಜಗದ್ಗುರು. ಎಲ್ರು ಅಪ್ಪನು ಒಬ್ಬನೇ ಕಣ್ರು. ಅಯ್ಯೋ ಮುಟ್ಟಾಳ್ರ. ಗೊಣ ಅನ್ಬೇಡ ನೀನು. ಇದೆಲ್ಲ ಹೊಸ್ತಾ ನಿಮ್ಗೆ? ಸುಮ್ಮನೆ ಇದ್ಬಿಡಿ. ನೀನ್ಯಾಕೆ ಅಷ್ಟೊಂದು ಲಿಫ್ಟಿಗೆ ಹಾಕ್ತೀಯ? ದಿನ ನಮ್ಮ ಮನೆಯವ್ರು ಚೆಕ್ ಮಾಡ್ತಾಳೆ ಗೊತ್ತಾ? ಇಬ್ಬರೇ ಇದ್ದಾಗ ತೊಂಡೆ ಹಣ್ಣು ಸ್ಟ್ರಾಬೆರಿ ಹಣ್ಣು ಅಂತ ಕಚ್ಚಿ ಮಾರ್ಕ್ ಮಾಡ್ತೀಯಾ? ದಿನ ನನ್ನ ಗಂಡನ್ಗೆ ರೀಸನ್ ಕೊಟ್ಟು ನಂಗೆ ಸಾಕಾಗಿದೆ. 24 ಗಂಟೆ ಕುಡ್ಕೊ ಬಿದ್ದರೆ ನಿನ್ನ ಗಂಡಿಗೆ ಹೆಣ್ಣಿನ ರುಚಿ ಏನೇ ಗೊತ್ತು? ನೀನ್ ಮಾತ್ರ ದಿನ ಬೇರೆ ಬೇರೆ ಹಣ್ಣು ತಿಂತಿರೋ, ಒಂದಲ್ಲ ಒಂದಿನ ನಿನ್ನ ಹೆಂಡತಿ ಗೊತ್ತಾಗೇ ಆಗತ್ತೆ. ಆಗಿದೆ ನಿಂಗೆ. ಏನು ಗೊತ್ತಾಗುತ್ತೆ ಹುಣ್ಸೆಕಾಯಿ? ಅವ್ರವ್ರ ಪಾಪ ಕರ್ಮ ಅವ್ರವ್ರನ್ನೇ. ಏನೋ ಕೇಳಿಸ್ತಿರೋದು? ಕತ್ ಕೇಳಿಸ್ಕೊಂಡು ನನ್ನ ಮಗನೇ ಸೀಸ ಕಾಯಿಸಿ ಕಿವಿಗೆ ಹುಯ್ದು ಬಿಡ್ತೀನಿ. ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆಯಾ? ನಿಮ್ಮಿಬ್ರು ಫ್ಯೂಚರು. ಒಳ್ಳೆ ಮೂಡಲ್ಲಿದ್ದೀನಿ, ಸುಮ್ಮನೆ ಮೂಡ್ ಹಾಳು ಮಾಡಬೇಡ. ನನ್ನ ಮಗನೇ, ನಮ್ಮ ಕೈಗೆ ಸಿಗ್ತಿರೋ ಕೇಸೆಲ್ಲ ನಿನ್ನ ಮೇಲೆ ಹಾಕಿ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯಂಗೆ ಮಾಡ್ಬಿಡ್ತೀನಿ. ನಾನು ಹುಟ್ಟಿದ್ದೆ ಇಲ್ಲಿ ಕಣ್ಣು, ಇನ್ನೇನೋ ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ. ನೀ ನನ್ನ ದೇಹನ್ ಬಂಧಿಸ್ಬೋದು, ಆತ್ಮನ್ ಬಂಧಿಸು ನೋಡೋಣ. ನಿನ್ನ ಮನಸ್ಸೇ ನಿನ್ನ ಮಾತು ಕೇಳ್ತಿಲ್ಲ, ಅನುಭವಿಸ್ತೀಯ ಮಗನೇ. ನಿನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಕರ್ಮ ನಿಂದು. ಯಾವನೇ ಇವನು? ಟೆನ್ಷನ್ ಮಾಡ್ಕೋಬೇಡಿ, ಏನೋ ಅವನಷ್ಟಿಗೆ ಮಾತಾಡ್ತಾ ಇರ್ತಾನ ಅವನು. ಬಿಡಿ, ನೀವು ಟೀ ಕುಡಿ. ನಾನು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನಮ್ಮ ಕಂಪ್ಲೇಂಟಾ? ಸರ್, ನಾನು ದಾರಿಲಿ ಬರ್ತಾ ಇಬ್ರು ಜನ ಬೈಕಲ್ಲಿ ಬಂದು ನನ್ನ ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ಬಿಟ್ರು ಸರ್. ದಿನ 20 ಇವೇ ಕೇಸ್. ಕೂತ್ಕೋ. ಥ್ಯಾಂಕ್ ಯು ಸರ್. ಓ, ಮಾಂಗಲ್ಯ ಭಾಗ್ಯ, ಸೆಂಟಿಮೆಂಟ್ ಸೀನು.
ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಅಲ್ಲಮ್ಮ, ಹೂವಿನ ಮಾಲೆ. ಚಿನ್ನ ಚಾರಕೊಂಡು ಬೀದಿಲೆಲ್ಲ ಓಡಾಡ್ತಿರಲ್ಲ, ಗೊತ್ತಾಗಲ್ವಾ? ಸರ್ ಚೈನ್ ಅಂತಿರಲ್ಲ ಸರ್, ಅದ್ ಮಾಂಗಲ್ಯ ಸರ. ಸೆಂಟಿಮೆಂಟ್ ಇದೆ ಸರ್. ಸೆಂಟಿಮೆಂಟ್ ಬೆಲೆ ಇರೋದು ಮಾಂಗಲ್ಯಕ್ಕಲ್ಲ, ನೀನು ಹಾಕೊಂಡಿದ್ದಲ್ಲ ಚಿನ್ನ ಅದಕ್ಕೆ. ಅಲ್ಲಮ್ಮ, ಅದಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಅಷ್ಟೊಂದು ಥರನೂ ಅಷ್ಟೇ ಇಂಪಾರ್ಟೆಂಟ್ ತಾನೆ, ಅಷ್ಟೇ ಪವಿತ್ರ ತಾನೆ, ಅದನ್ನ ಸರ್. ಹಾಕೋಬೋದಿತ್ತಲ್ಲ. ಈಗ ಹೇಳಿದ್ರೆ ಹೇಗ್ ಸರ್? ಸರಿ ಆಯ್ತು, ಎಷ್ಟೊತ್ತಿಗೆ ಕಳ್ತನ ಆಯ್ತು ಅಂತ ಹೇಳಿ ನೀಟಾಗಿ ಬರ್ಕೊಡು, ಆಯ್ತಾ? ತಗೋ. ಚೈನ್ ಅಂದ ತಕ್ಷಣ ನೆನಪಾಯ್ತು, ಹೋದ ತಿಂಗಳು ಚಿನ್ನದ ಚೈನ್ ಕೊಡಿಸ್ತೀನಿ ಅಂದಿದ್ದೆ, ಇನ್ನೂ ಬ್ಯಾಲೆನ್ಸ್ ಇದೆ. ನಿನಗಿಲ್ಲ ಅಂತೀನಿ ಬಂಗಾರ, ಸ್ವಲ್ಪ ಇರೋ, 24 ಕ್ಯಾರೆಟ್ ಗೋಲ್ಡ್ ಚೈನ್ನ ಕೊಡಿಸ್ತೀನಿ. ಬರೀ ಇದೇ ಆಯ್ತು, ಕ್ಯಾರೆಟು ಬೀಟ್ರೋಟು ಅಂತ, ಇನ್ನು ಮೂಲಂಗಿನೂ ಕೊಡಿಸಿಲ್ಲ. ಹಾಂ ಹಾಂ, ಫೋನ್ ನಂಬರೆಲ್ಲ ಬರ್ದಿದ್ದೀನಮ್ಮ? ಹಾ ಸರ್. ಹಾಂ ಸರಿ ಸರಿ, ಅದೇನು ನಾವು ನೋಡ್ತೀವಿ. ನೀನು ಕಾಸ್ಟ್ಲಿ ರೇಷ್ಮೆ ಸೀರೆ ಉಟ್ಕೊಂಡಿದ್ಯಾ, ಹುಷಾರಾಗಿ ಹೋಗು, ನಿನ್ನನ್ನು ಯಾರು ಕಿಡ್ನಾಪ್ ಮಾಡ್ಬಿಟ್ಟಾರೋ. ಸರಿ ಸರ್, ಹುಷಾರಾಗಿರ್ತೀನಿ. ಈ ಥರ ಮೀಸೆ ಬಿಟ್ಕೊಂಡು ನಿನ್ನನ್ನೇ ನೀನು ಸಿಂಗಮ್ ಅನ್ಕೊಂಡಿದ್ಯಾ? ಯಾಕೆ ನಿನಗೆ ಮುತ್ತು ಕೊಡ್ಬೇಕಾದ್ರೆ ಚುಚ್ಚುತ್ತಾ? ಅಯ್ಯೋ ಅಯ್ಯೋ. ತಗೋ, ಫೈಲಿಗೆ ಹಾಕು. ಏನಮ್ಮ? ಸರ್ ಪೊಲೀಸ್ ಸ್ಟೇಷನ್ ಇದೇನಾ? ಯಾಕಮ್ಮ, ಇದು ನಿಮಗೆ ಪಪ್ ಥರ ಕಾಣಿಸ್ತಿದ್ಯಾ? ಹೌದೌದು, ಇಬ್ರು ಇಲ್ಲ ಸಂಸಾರ ಮಾಡ್ಕೊಂಡಿದ್ದಾರೆ. ಏಯ್, ನನ್ನ ಮಗನ ಜಾಸ್ತಿ ಆಯ್ತು ಇವತ್ತು ನೀನು. ಕ್ರಿಶ್, ಬೇಡ. ಹಾಕಪ್ಲ. ಇನ್ನೇನು ನಿಮ್ಮ ಪ್ರಮೋಷನ್ ಆಗೋದ್ರಲ್ಲಿದೆ. ಏನು ನಿಜ? ನನ್ನ ಮಗನೇ ಬದುಕಂಡ ಕಣ ಇವತ್ತು. ಒಳ್ಳೆ ಗುಡ್ ನ್ಯೂಸ್ ಕೊಟ್ಟೆ. ನನ್ನ ಮಗನೇ ಏನಾರು ಒಂದು ಮಾಡ್ತಾನೆ ಇರ್ತಾನೆ. ಏನ್ರಮ್ಮ ನಿಮ್ದು? ಸರ್ ನನಗೆ ಮೋಸ ಆಗಿದೆ ಸರ್, ನಮ್ಮ ಅಪ್ಪ ಅಮ್ಮನಿಂದನೇ ಮೋಸ ಆಗಿದೆ ಸರ್. ಏನ? ಹುಡುಗಿ ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತ ಏನೇನೋ ಹೇಳಿ ಮದುವೆ ಮಾಡಿಸ್ಬಿಟ್ರು ಸರ್. ಆಮೇಲೆ ಎಲ್ಲ ಉಲ್ಟಾ ಹೊಡಿತು. ಒಂದು ಚೀಟಿಂಗ್ ಕೇಸ್ ಬರ್ಕೊಳ್ಳಿ ಸರ್ ನೀವು. ಹೌದು ಸರ್, ನಾನು ಡ್ರೀಮಲ್ಲಿ ಕಂಡಿರೋ ಹುಡುಗ ಇವನ್ ಅಲ್ವೇ ಅಲ್ಲ. ನನ್ನ ಅಪ್ಪ ಅಮ್ಮ ಹಿಂಸೆಯಿಂದ ನನಗೆ ಮದುವೆ ಮಾಡಿಸಿರೋದು, ನನ್ನ ಲೈಫೇ ಹಾಳು ಮಾಡಿಬಿಟ್ರು. ಅಯ್ಯೋ ದೊಡ್ಡ ಮಕ್ಕಳ್ರ, ಅವರಪ್ಪ ಇವರಪ್ಪ ಅಂತ ಇಲ್ಲ ಕಣ್ರು, ಎಲ್ರಿಗೂ ಒಬ್ಬನೇ ಅಪ್ಪ. ಯಾವನವನು ನನ್ನ ಮೂಡ್ ಹಾಳು ಮಾಡೋಕ್ಕೆ ಹುಟ್ಟವನ್ ಕಣ ಇವನು. ಏಯ್, ಫಸ್ಟ್ ಅವ್ನ ಬಾಯಿ ಬಟ್ಟೆ ತರ್ಕೊ. ಪ್ರಾಬ್ಲಮ್ ಇರೋದು ಅಲ್ಲಿ ಅಲ್ಲ, ಇಲ್ಲಿ. ಮೊದಲು ಇದನ್ನು ಸಾಲ್ವ್ ಮಾಡಿ. ಸರಿ ಹೇಳ್ರಪ್ಪ, ನೀವಿಬ್ರದ್ದು ಏನು ಪ್ರಾಬ್ಲಮ್ಮು? ಸರ್ ಇವ್ ನಾನು ಅನ್ಕೊಂಡಂಗಿಲ್ಲ ಸರ್. ನೀನು ಅಷ್ಟೇ, ನಾನು ಅನ್ಕೊಂಡಂಗಿಲ್ಲ. ನಾನು ಹೇಗಂತ ನಿನ್ಗೆ ಮುಂಚೆನೇ ಹೇಳಿರ್ಲಿಲ್ವಾ? ಓ, ನಿಂಗೋಸ್ಕರ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾ? ಬೇಡ ಬೇಡ, ನಿನ್ನ ಅಮ್ಮ ಹೇಳ್ದಂಗೆ ನಾನು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತೀನಿ ಆಯ್ತಾ? ನನ್ನ ಅಮ್ಮನ ಮಾತೇ ಕೇಳಿಲ್ಲ ಅಂತ. ಅದಕ್ಕೆ ಹೇಳಿದ್ದು ನಿಮ್ಮ ಅಪ್ಪ ಅಮ್ಮ ನಿಂಗೆ ತಗ್ಗಿ ಬಗ್ಗೆ ನಡೆಯೋದು ಹೇಳ್ಕೊಟ್ಟಿಲ್ಲ ಅಂತ. ಓ, ನಿಮ್ಮಪ್ಪ ಅಮ್ಮ ಬಾರಿ ಸಾಚ. ಹೆಂಡ್ತಿನ ಹೆಂಗ್ ನೋಡ್ಕೋಬೇಕಂತ ಹೇಳೇ ಕೊಡ್ಲಿಲ್ಲ. ನೋಡು, ಅಪ್ಪ ಅಮ್ಮನ ಬಗ್ಗೆ ಬರಬೇಡ, ಸರಿ ಇರಲ್ಲ. ಓ, ನೀನ್ ಬರ್ಬೋದಾ ಹಾಗಾದ್ರೆ? ಏಯ್ ಏಯ್ ನಿಲ್ಸ್ರಿ. ಏನಿದು? ಏನು ಜಗಳಾಡಕ್ಕೆ ನಿಮ್ಮ ಮನೆನಾ ಇದು? ಪೊಲೀಸ್ ಸ್ಟೇಷನ್ ಇದು. ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ ಯಾರಾದ್ರೂ ಒಬ್ರು ನೀಟಾಗಿ ಹೇಳಬೇಕು. ಸರ್ ನಾನು ಹೇಳ್ತೀನಿ ಸರ್. ಹೇಳಮ್ಮ. ಇವನೊಬ್ಬ ದೊಡ್ಡ ಚೀಟರ್ ಸರ್. ನಾನು ಯಾವ ಥರ ಡ್ರೆಸ್ ಹಾಕೋಬೇಕಂತ ಮೇಕಪ್ ಮಾಡ್ಕೊಳ್ಳೇಬಾರ್ದಂತೆ. ಓ, ಆಫೀಸಿಂದ ಸುಸ್ತಾಗಿ ಬಂದಮೇಲೆ ಮನೆ ಕೆಲಸ ಎಲ್ಲನೂ ನಾನೇ ಮಾಡ್ಕೋಬೇಕಂತ. ಅಷ್ಟು ಮಾತ್ರ ಅಲ್ಲ ಸರ್, ಇವನ್ ಇನ್ನರ್ ವೇಸ ನಾನೇ ಒಗಿಬೇಕಂತೆ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅಲ್ಲ, ಇವನು ಏನು ಅನ್ಕೊಂಡಿದ್ದಾನೆ? ಮದುವೆ ಮಾಡಿ ಹೆಂಡ್ತಿನ ಕರ್ಕೊಂಡು ಬಂದಿರೋದಾ ಅಲ್ಲ ಸರ್ವೆಂಟನ? ಕರೆಕ್ಟು, ಸರಿಯಾಗಿ ಹೇಳ್ದಮ್ಮ ನೀನು. ಈ ಗಂಡಸ್ರಿಗೆಲ್ಲ ನಮ್ಮ ಜೀವನ ಇವರಿಲ್ಲೇ ನಡೆಯೋ ಥರ ಆಡ್ತಾರೆ. ಇಂಥವ್ರನ್ನೆಲ್ಲ ಚರಂಡಿ ಕ್ಲೀನ್ ಮಾಡಕ್ಕೆ ಕಳಿಸ್ಬೇಕು, ಆವಾಗ ಬುದ್ಧಿ ಬರುತ್ತೆ. ಏಯ್, ನೀನ್ ಯಾಕೆ ಇಷ್ಟೊಂದು ಎಕ್ಸಾಕ್ಟ್ ಆಗ್ತಿದ್ಯಾ? ನೀನ್ ಸುಮ್ನಿರು. ನಿನ್ಗೇನ್ ಗೊತ್ತು ನನ್ ಕಷ್ಟ? ಇವಳ್ಗಾದ್ರೆ ಬರೀ ಇವಳು ಗಂಡನ ಬಟ್ಟೆ ಹೋಗಿಬೇಕು, ಅದೇ ನನ್ಗೆ ನನ್ ಗಂಡಂದಲ್ದೆ ನಿನ್. ಏಯ್ ಏಯ್ ಸುಮ್ಮನೆ ಏನೀಗ? ನಿಂಗೆ ವಾಷಿಂಗ್ ಮಿಷಿನ್ ತಾನೆ ಕೊಡ್ಸಿರ? ಸುಮ್ಮನೆ ಎಷ್ಟು ಅಂತ ಸುಮ್ಮನಿರೋದು ಸರ್? ನಾವು ಮದುವೆ ಆಗಿ 6 ತಿಂಗಳಾಯ್ತು. ದಿನಾ ಬೆಳಿಗ್ಗೆ ಎದ್ದು ಹಾಲು ತಂದು ಕಾಫಿ ಮಾಡ್ಕೊಡ್ಬೇಕಂತೆ ಇವಳಿಗೆ. ಇವಳು ಫುಡ್ ಆರ್ಡರ್ ಮಾಡ್ತಾಳಂತೆ, ನಾನು ಪಾತ್ರೆ ತೊಳಿಬೇಕಂತೆ. ಬಟ್ಟೆ ನಾನು ಹೋಗಿಬೇಕಂತ ಇವಳು ಹೋಗಿ ಒಣಗಾಕ್ತಾಳಂತೆ. ಓಹೋ. ಅಲ್ಲ ಸರ್, ಅಪ್ಪ ಅಮ್ಮ ಮನೆಗೆ ಬಂದರೆ 2 ದಿನದ ಮೇಲೆ ಇರೋಗಿಲ್ವಂತೆ ಸರ್. ಫ್ರೆಂಡ್ಸ್ ಜೊತೆನೂ ಸುತ್ತಂಗಿಲ್ವಂತೆ ಸರ್. ನಾನು ಅದು ಹೆಂಗಾರ ಹಾಳಾಗೋಗ್ಲಿ ಸರ್. ಹೊರಗಡೆ ಕುಡಿದ್ರೆ ನೀವು ಬಂದು ಒಳಗಾಗ್ತೀರಾ, ಮನೇಲಿ ಕುಡಿದ್ರೆ ಇವಳು ಆಚೆ ಆಗ್ತಾಳೆ. ಗಂಡಸರು ಎಲ್ಲೋಗಿ ಸಾಯೋಣ ಸರ್ ನಾವು? ಸಂಸಾರ ಅನ್ನೋದು ಸಮಸ್ಯೆಗಳ ಸಾಗರ. ಸಮಾಧಾನದಿಂದ ಬಿಡಿಸ್ಕೊಂಡ್ರೆ ಪರಿಹಾರ, ಇಲ್ದಿದ್ರೆ ಬರೀ ವ್ಯವಹಾರ. ಇಲ್ಲ ಮತ್ತೆ ನೀವ್ ಗಂಡಸರು ದಿನ ಒಂದೊಂದು ಕಾರಣ ಕೊಟ್ಟು ಮಧ್ಯರಾತ್ರಿ ಕುಡ್ದು ಮನೆಗೆ ಬಂದ್ರೆ ನಾವ್ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರೋದಲ್ದೆ ನಿಮ್ಗೆ ಊಟ ತಿನ್ಸಿ ನಿಮ್ನ ಹಾಸಿಗೆ ಮೇಲೆ ಮಲಗಿಸಿ ನಿಮ್ ಕಾಲೋದ್ಬೇಕೇನೋ? ನೀನ್ ಮಾಡಿದ್ ಕರೆಕ್ಟ್ ಆಗಿದ್ಯಮ್ಮ, ಇನ್ಮೇಲೆ ನಾನು ಹಂಗೆ ಮಾಡ್ತೀನಿ. ಏಯ್, ಏನ್ ನೀವೇನ್ ಭಾಳ ಸಾಚನ ಹೆಂಗಸ್ರು?
ನಿಮ್ಮ ಮಾತು ಗಂಡಸ್ರು ಕೇಳಲಿಲ್ಲ ಅಂದ್ರೆ ನಿಮ್ಮ ತಾಳಕ್ಕೆ ಕುಣಿಲಿಲ್ಲ ಅಂದ್ರೆ ಅಮಾಯಕ ಗಂಡಸನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅವ್ನ ವೀಕ್ನೆಸ್ ಇಟ್ಕೊಂಡು. ಹೌದು ಸರ್, ಕರೆಕ್ಟು. ಅದು ಅಲ್ದೇ ಬೇರೆ ಗಂಡಸ್ರ ಜೊತೆ ಅಫೇರ್ ಇಟ್ಕೊಂಡು ಅವ್ನ ಕಣ್ಣಿ ಮಣ್ಣು ಎರ್ತೀರಾ. ಯಾಕೆ ಸಾಯ್ಬ್ರೆ ನಾಲ್ಗೆ ತುಂಬಾ ಉದ್ದ ಆಗ್ತಿದೆ. ನಾನ್ ಬಾಯ್ ಬಿಟ್ರೆ ನಿಮ್ ಚರಿತ್ರೆ ಎಲ್ಲ ಹೊರಗ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಏನೇನು ಏನ್ ಚರಿತ್ರೆ ಏನ್ ಹೇಳ್ಬಿಡ್ತೀನಿ ಮುಚ್ಚೋ ನೀನು. ಅವಳೇನ್ ಹೇಳೋದು, ನಾನು ಹೇಳ್ತೀನಿ. ನೀನ್ ಯಾಕೆ ಬರಕೋದೆ ಇಲ್ಲಿಗೆ? ಏ ಮಾನ್ಗೆಟ್ಟವನೇ, ಏ ಲೀಲಾ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನೀನ್ ಬಾಯಿ ಮುಚ್ಚು. ನೀನು ಒಂದ್ ಹೆಣ್ಣಾಗಿ ಮಾನೆ ಮರದಿಲ್ವಾ ನಿನ್ಗೆ? ಈ ಅಂದ ಚಂದ ಎಷ್ಟ್ ದಿನ ಇರುತ್ತೆ ನಿನ್ಗೆ? ನಾಳೆ ದಿನ ನಿನ್ ಮಕ್ಕಳ ನಿನ್ಗೆ ಚೀತು ಅಂತ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿತ್ತವೆ. ಈ ಅಂದ ಚಂದ ಸಾಯ ತನಕ ಇರಲ್ಲ ನಿನ್ಗೆ. ಏ ಲೀಲಾ, ಯಾಕೆ ಏನಾಗಿದೆಯೇ? ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅಲ್ಲ ಕಣೆ, ನಿನ್ ಇವ್ರಿಬ್ರು ಬಂಡವಾಳ ಎಲ್ಲ ನನಗೆ ಗೊತ್ತಾಯ್ತು. ಇಲ್ಲಿಗೆ ನಿಂದು ನಂದು ಸಂಬಂಧ ಮುಗೀತು. ನಿನ್ ಮುಖ ತೋರಿಸ್ಬೇಡ ನನ್ಗೆ, ಮನೆ ಕಡೆ ಬರ್ಬೇಡ ನೀನು. ಅಲ್ಲ ಲೀಲಾ, ಅನ್ಭೋಗ್ಸ್ತೀರಾ ಲೀಲಾ, ನೀವಿಬ್ರುವೆ? ಲೀಲಾ, ಲೀಲಾ ಕೇಳಿ ಇಲ್ಲಿ. ಅಲ್ಲ ಸರ್, ನಿಮ್ಮಿಬ್ಬರ ಜಗಳ ಮಧ್ಯದಲ್ಲಿ ನಮ್ಮ ವಿಷಯ ಯಾಕೆ ತರಕ್ ಹೋದ್ರಿ? ಬಾಯ್ ಮುಚ್ಚಮ್ಮ ಸಾಕು. ನಮ್ದೆ ನಮಗಾಯ್ದಲ್ಲಿ ನಿಂದೊಂದಿಲ್ಲಿ. ಸಾರ್, ನಾಲ್ಗೆ ಬಿಗಿಡ್ ಮಾತಾಡಿ, ಅವಳ ನನ್ನ ವೈಫು. ನೋಡ್ ಚಿನ್ನ, ನಾನು ನಿನ್ನ ಡ್ರೀಮ್ ಬಾಯ್ ಅಲ್ಲದೆ ಇರ್ಬೋದು, ಆದರೆ ಹೊರಗಡೆ ಬದುಕ್ತಿರೋರಷ್ಟು ಕೆಟ್ಟೋನ್ ನಾನಲ್ಲ. ನೀನೆಲ್ಲ ಕನಸುಗಳನ್ನ ಈಡೇರ್ಸಕ್ಕಾಗದೇ ಇರ್ಬೋದು, ಆದರೆ ನನ್ನಿಂದ ನಿನಗೆ ಯಾವುದೇ ರೀತಿ ಹಾನಿ ಆಗದಿರೋ ಥರ ನೋಡ್ಕೊತೀನಿ. ವಿಲ್ ಯು ಪ್ಲೀಸ್ ಫರ್ಗಿವ್ ಮೀ? ಏನೋ ನೀನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ರೆ ಇಲ್ಲೇ ಕರ್ಕೊಂಡು ಬಂದ್ಬಿಡೋದಾ? ಇವ್ರದೇ ಸಾವಿರಾರು ನಡೀತಾ ಇರುತ್ತೆ. ಪರವಾಗಿಲ್ಲ, JP ನಗರಲ್ಲಿ ಅವ್ನ ಪಾನಿಪುರಿ ಅವನಿದಾನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ನೀನು ಇಲ್ಲಿ ಕರ್ಕೊಂಬ ಅಂದೆ, ಅದಕ್ಕೆ ಕರ್ಕೊಂಬಂದೆ. ಹೌದಾ? ಬಾ ಚಿನ್ನ, ಹೋಗೋಣ. ನಿನ್ ಪಾನಿಪುರಿ ಏನು ಮಸಾಲ ಪುರಿನ ಕೊಡಿಸ್ತೀನಿ, ಬಾ. ಸಹವಾಸ ಬೇಡ ನಮ್ಗೆ. ಏನೋ ಇವತ್ತು ನನಗ್ ಸಂಸಾರ ಏನ್ ಅನ್ನೋದು ಅರ್ಥ ಆಯ್ತು. ಅದು ತಕ್ಕಡಿ ತರ ಬ್ಯಾಲೆನ್ಸ್ ಆಗಿರ್ಬೇಕು, ಇಲ್ಲಾಂದ್ರೆ ಎಲ್ಲ ಹಾಳಾಗೋಗುತ್ತೆ. ನನಗೆ ನನ್ನ ಸಂಸಾರನೇ ಇಂಪಾರ್ಟೆಂಟ್. ಬರ್ತೀನಿ. ತುಳಸಿ, ಅದಕ್ಕೆ ಹೇಳೋದು ಕಟ್ಕೊಂಡು ಕೊನೆ ತನಕ ಇಟ್ಕೊಂಡು ಇರೋ ತನಕ ಅಂತ. ಇದಕ್ಕೆ ಹೇಳೋದು ಕರ್ಮ ಫಾಲೋಸ್. ಲವ್, ಎಲ್ಲರೂ ಹೋದ್ರು, ನೀನೊಬ್ಬ ಯಾಕೋ? ನಿನ್ನನ್ನು ಬಿಟ್ಬಿಡ್ತೀನಿ, ಹೋಗು. ನನ್ನ ನೀನು ಬಂಚಕ್ಕೂ ಆಗಲ್ಲ, ಬಿಡುಗಡೆನೂ ಮಾಡೋಕ್ಕಾಗಲ್ಲ. ನಾನು ಇಲ್ಲಿಂದ ನೋಡಿದ್ರೆ ನೀನು ಒಳಗಿದ್ದೀಯಾ ಅನಿಸುತ್ತೆ, ನೀನು ಅಲ್ಲಿಂದ ನೋಡಿದ್ರೆ ನಾನು ಒಳಗಿದ್ದೀನಿ ಅನಿಸುತ್ತೆ. ಯಾರು ಒಳಗಿದ್ದಾರೆ ಯಾರು ಹೊರಗಿದ್ದಾರೆ ಅಂತ ಒಂದ್ಸಲ ಕಣ್ಮುಚ್ಚಿ ನೋಡು, ನಿನಗೆ ಅರ್ಥ ಆಗುತ್ತೆ. ಎಲ್ಲಿ ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.